ನೆಹೆಮೀಯ ಅಧ್ಯಾಯ 6. ನಾನು ಗೋಡೆಯನ್ನು ಕಟ್ಟಿಸಿ ತೀರಿಸಿ ಬಾಗಲುಗಳಿಗೆ ಕದಗಳನ್ನು ಇನ್ನೂ ಹಚ್ಚಿಸದಿದ್ದರೂ ಎಲ್ಲ ಸಂದುಗಳನ್ನು ಕೂಡಿಸಿದ ಸಂಗತಿಯು ಸನ್ಬಲ್ಲಟ್, ಟೋಬಿಯ, ಅರಾಬಿಯನಾದ ಗೇಷೆಮ್ ಇವರಿಗೂ ನಮ್ಮ ಬೇರೆ ವಿರೋಧಿಗಳಿಗೂ ಗೊತ್ತಾದಾಗ ಅವರಲ್ಲಿ ಸನ್ಬಲ್ಲಟ್, ಗೇಷೆಮರು ನನಗೆ ಹೋನೋ ತಗ್ಗಿನ ಅಕ್ಕೇಫೀರಿಮಿನಲ್ಲಿ ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಬಾ ಎಂದು ಹೇಳಿ ಕಳುಹಿಸಿದರು. ಅವರು ನನಗೆ ಕೇಡು ಬಗೆಯುವವರು ಎಂದು ತಿಳಿದು ನಾನು ದೂತರ ಮುಖಾಂತರವಾಗಿ ಅವರಿಗೆ, ನನಗೆ ದೊಡ್ಡ ಜಂಬರ ಉಂಟು, ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬಂದರೆ ಕೆಲಸವು ನಿಂತು ಹೋಗುವುದು, ನಾನು ಬರಲಾರೆನು ಎಂದು ಹೇಳಿಸಿದೆನು. ಅವರು 4 ಸಾರಿ ನನಗೆ ಅದೇ ಪ್ರಕಾರ ಹೇಳಿ ಕಳುಹಿಸಿದರೂ ನಾನು ಅದೇ ಉತ್ತರ ಕೊಟ್ಟೆನು. 5ನೇ ಸಾರಿ ಸನ್ಬಲ್ಲಟನು ಅದೇ ಉದ್ದೇಶದಿಂದ ತನ್ನ ಸ್ವಂತ ಸೇವಕನ ಮುಖಾಂತರವಾಗಿ ಮುಚ್ಚದಿರುವ ಒಂದು ಪತ್ರವನ್ನು ಕಳುಹಿಸಿದನು. ಅದರಲ್ಲಿ ಗೇಷೆಮ್ ಎಂಬವನು ನನಗೆ ತಿಳಿಸಿದ ಪ್ರಕಾರ, ನೀನು ಯಹೂದ್ಯರು ತಿರುಗಿ ಬೀಳಬೇಕೆಂದಿದ್ದೀರಿ, ಆದದರಿಂದಲೇ ನೀನು ಆ ಗೋಡೆಯನ್ನು ಕಟ್ಟಿಸುತ್ತಿ ಮತ್ತು ನೀನು ಅವರ ಅರಸನಾಗುವಿ ಎಂಬ ಸುದ್ದಿಯು ಜನರಲ್ಲಿ ಹಬ್ಬಿರುತ್ತದೆ. ಇದಲ್ಲದೆ ಯೆಹೂದದಲ್ಲಿ ಒಬ್ಬ ಅರಸನಿರುತ್ತಾನೆಂದು ನಿನ್ನನ್ನು ಕುರಿತು ಯೆರೂಸಲೇಮಿನಲ್ಲಿ ಪ್ರಕಟಿಸೋದಕ್ಕೋಸ್ಕರ ಪ್ರವಾದಿಗಳನ್ನು ನೇಮಿಸಿದ್ದಿ ಎಂಬುದಾಗಿ ಹೇಳುತ್ತಾರೆ. ಈ ಸುದ್ದಿ ರಾಜನಿಗೂ ಮುಟ್ಟುವುದು, ಆದದರಿಂದ ಕೂಡಿ ಮಾತಾಡೋಣ ಬಾ ಎಂದು ಬರೆದಿತ್ತು. ಅದಕ್ಕೆ, ನೀನು ಬರೆದಂಥದ್ದು ಏನೂ ನಡೆದಿಲ್ಲ, ಅದನ್ನು ನೀನೇ ನಿನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿದ್ದಿ ಎಂದು ಹೇಳಿ ಕಳಿಸಿದನು. ಹೀಗೆ ಎಲ್ಲರೂ ಇವರ ಕೈಗಳು ಜೋಲು ಬಿದ್ದು ಕೆಲಸವನ್ನು ತೀರಿಸದೆ ಬಿಡಲಿ ಅಂದುಕೊಂಡು ನಮ್ಮನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದರು. ನನ್ನ ದೇವರೇ, ನನ್ನ ಕೈಗಳನ್ನು ಬಲಪಡಿಸು. ಒಂದು ದಿವಸ ನಾನು ಮೆಹೇಟೇಬೇಲನ ಮೊಮ್ಮಗನೂ ದೇಲಾಯನ ಮಗನೂ ಆದ ಶೇಮಾಯನ ಮನೆಗೆ ಹೋದೆನು. ಅವನು ಅಲ್ಲಿ ಅಡಗಿಕೊಂಡಿದ್ದನು. ಅವನು ನನಗೆ, ನಿನ್ನನ್ನು ಕೊಲ್ಲುವುದಕ್ಕೆ ಬರುತ್ತಾರೆ, ಈ ರಾತ್ರಿಯೇ ಬರುತ್ತಾರೆ. ಆದುದರಿಂದ ನಾವಿಬ್ಬರೂ ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಅದರ ಕದಗಳನ್ನು ಮುಚ್ಚಿಕೊಳ್ಳೋಣ ಬಾ ಎಂದು ಹೇಳಿದನು. ನಾನು, ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಇದಲ್ಲದೆ ನನ್ನಂಥವನು ಪ್ರಾಣರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವನೇ? ನಾನು ಬರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ನಾನು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ನನ್ನ ವಿಷಯವಾಗಿ ಆ ಕಾಲಜ್ಞಾನ ವಚನವನ್ನು ಉಚ್ಚರಿಸುವುದಕ್ಕೆ ಇವನನ್ನು ಪ್ರೇರಿಸಿದವನು ದೇವರಲ್ಲ, ಟೋಬಿಯನು, ಸನ್ಬಲ್ಲಟನು ಇವನಿಗೆ ಲಂಚ ಕೊಟ್ಟು ಹಾಗೆ ಹೇಳಿಸಿದರು ಎಂದು ನನಗೆ ಗೊತ್ತಾಯಿತು. ನಾನು ಅಂಜಿಕೊಂಡು ಇವನ ಮಾತಿನಂತೆ ನಡೆದು ದೋಷಿಯಾಗಿ ತಮ್ಮ ನಿಂದೆಗೂ ಕೆಟ್ಟ ಹೆಸರಿಗೂ ಒಳಗಾಗಲಿ ಎಂದು ಅವರು ಇವನಿಗೆ ಲಂಚ ಕೊಟ್ಟಿದ್ದರು. ನನ್ನ ದೇವರೇ, ಟೋಬಿಯ, ಸನ್ಬಲ್ಲಟರು ಮಾಡಿದ ಈ ದುಷ್ಕೃತ್ಯಗಳು ನಿನ್ನ ನೆನಪಿನಲ್ಲಿರಲಿ. ನನ್ನನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದ ಪ್ರವಾದಿನಿಯಾದ ನೋವಾದ್ಯ ಮುಂತಾದ ಪ್ರವಾದಿಗಳನ್ನು ಮರೆಯಬೇಡ. ಗೋಡೆಯು ಭಾದ್ರಪದ ಮಾಸದ 25ನೆಯ ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ಈ ಸುದ್ದಿಯು ನಮ್ಮ ವಿರೋಧಿಗಳಾದ ಸುತ್ತಣ ಎಲ್ಲ ಜನಾಂಗಗಳವರಿಗೆ ಮುಟ್ಟಿದಾಗ ಅವರು ಭಯವುಳ್ಳವರಾಗಿ ಸೊಕ್ಕನ್ನು ಬಿಟ್ಟು ಬಹಳ ಮನಗುಂದಿದವರಾದರು. ಈ ಕಾರ್ಯವು ನಮ್ಮ ದೇವರಿಂದಲೇ ಪೂರೈಸಿತು ಎಂದು ಅವರಿಗೆ ಮಂದಟ್ಟಾಯಿತು. ಅದೇ ಸಮಯದಲ್ಲಿ ಯಹೂದ್ಯ ಶ್ರೀಮಂತರಿಗೂ ಟೋಬಿಯನಿಗೂ ಬಹಳ ಪತ್ರವ್ಯವಹಾರ ನಡೆಯುತ್ತಿತ್ತು. ಯಾಕಂದರೆ ಅವನು ಅರಾಹನ ಮಗನಾದ ಶೇಕಾನ್ಯನ ಅಳಿಯನು, ಯೆಹೋಹಾನಾನನೆಂಬ ಅವನ ಮಗನು, ಬೆರೇಕ್ಯನ ಮಗನಾದ ಮೆಷುಲ್ಲಾಮನ ಮಗಳನ್ನು ಮದುವೆ ಮಾಡಿಕೊಂಡವನೂ ಆಗಿದ್ದರಿಂದ ಯಹೂದ್ಯರಲ್ಲಿ ಅನೇಕರು ಅವನಿಗೆ ಪ್ರಮಾಣ ಮಾಡಿ ವಶರಾಗಿದ್ದರು. ಅವರು ಅವನ ಒಳ್ಳೆಯತನವನ್ನೇ ನನ್ನ ಮುಂದೆ ವರ್ಣಿಸುತ್ತಾ ನನ್ನ ಮಾತುಗಳನ್ನು ಅವನಿಗೆ ತಿಳಿಸುತ್ತಾ ಇದ್ದರು. ಟೋಬಿಯನು ನನ್ನಲ್ಲಿ ಭಯ ಹುಟ್ಟಿಸುವುದಕ್ಕೋಸ್ಕರ ನನಗೆ ಪತ್ರಗಳನ್ನು ಕಳುಹಿಸುತ್ತಿದ್ದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ ನೆಹೆಮೀಯನ ಗ್ರಂಥ, ದ ಬುಕ್ ಆಫ್ ನೆಹಮಾಯ ಚಾಪ್ಟರ್ 6.
6ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ಒಳ ಜಗಳ. ಇದುವರೆಗೆ ನಾವು ನೋಡುವಾಗ 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನೆಹಮ್ಯನು ಶೂಷನ್ ಎಂಬ ದೇಶದಲ್ಲಿ ರಾಜಧಾನಿಯಲ್ಲಿ ಪಾರಸಿ ಅರಸನ ಆಧಿಪತ್ಯದಲ್ಲಿ ಅವನು ಪಾನ ಸೇವಕನಾಗಿ ಇದ್ದು ಕೆಲಸ ಮಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಸುದ್ದಿ ಬಂತು, ಈಗ ಯೆರೂಸಲೇಮ್ ಗೋಡೆ ಸುಟ್ಟು ಹೋಗ್ಬಿಟ್ಟಿದೆ ಮತ್ತು ಬಾಗಿಲುಗಳೆಲ್ಲ ಸುಟ್ಟು ಹೋಗ್ಬಿಟ್ಟಿದೆ, ಗೋಡೆ ಕೆಡವಲ್ಪಟ್ಟಿದೆ ಎಂಬುದಂಥ ಸುದ್ದಿ ಬಂದಾಗ ಅವನು ಭಾಳ ದುಃಖಪಟ್ಟು ಉಪವಾಸಗೊಂಡು ಪ್ರಾರ್ಥನೆ ಬಹುಶಃ ಖಂಡಿತವಾಗಿ ಮಾಡಿ ಆನಂತರ ಅರಸನ ಅನುಮತಿ ಪಡ್ಕೊಂಡು ಅರಸನು ಪತ್ರ ಕೊಡುವಾಗ ಅವನನ್ನು ಅಧಿಪತಿಯನ್ನಾಗಿ ಗವರ್ನರಾಗಿ ಯೆಹೂದಕ್ಕೆ ಗವರ್ನರಾಗಿ ಮಾಡಿ ಕಳಿಸ್ಬಿಡ್ತಾನೆ. ಆ ರೀತಿಯಾಗಿ ಪತ್ರಗಳನ್ನು ಸೈನ್ಯ ಕೂಡ ಕಳಿಸ್ಕೊಡ್ತಾನೆ. ಆ ರೀತಿಯಾಗಿ ಸಂಭ್ರಮವಾಗಿ ಸಡಗರವಾಗಿ ಬರ್ತಾನೆ ನೆಹಮ್ಯನು ಯೆರೂಸಲೇಮಿಗೆ. ಬಂದಾಗ ಸನ್ಬಲಟ್ ಟೋಬಿಯೋ ಎಂಬುದಾಗಿ ಇಬ್ಬರು ವೈರಿಗಳು, ಸನ್ಬಲಟ್ ಅಂತ ಹೇಳಿದರೆ ಮುಳ್ಳು ಪೊದೆ, ಟೋಬಿಯೋ ಅಂತ ಹೇಳಿದರೆ ದೇವರ ಯೆಹೋವನ ಒಳ್ಳೆತನ. ಆದರೆ ಯೆಹೋವನ ಒಳ್ಳೆತನ ಅವ್ರಿಗೆ ಇರೋದಿಲ್ಲ. ಅವನು ಮತ್ತು ಗೆಷೇಮ್ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಅರಬಿಯ ವ್ಯಕ್ತಿ. ಗೆಷೇಮ್ ಅಂದರೆ ಮಳೆ. ಆದ ಕಾರಣ ಇವರೆಲ್ಲ ಮೂವರು ಸೇರಿಕೊಂಡು ಅಪೋಸ್ ಮಾಡ್ತಾರೆ. ಆ ವಿರುದ್ಧವನ್ನು ಯಾವ ರೀತಿಯಾಗಿ ನೆಹಮ್ಯನು ಜಯಿಸ್ತಾನೆಂಬುದಾಗಿ ನೋಡುವಾಗ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಮತ್ತೆ ಮತ್ತೆ ಚಿಕ್ಕ ಚಿಕ್ಕ ಪ್ರಾರ್ಥನೆ, ದೊಡ್ಡ ಪ್ರಾರ್ಥನೆ ಅಲ್ಲ, ಸಣ್ಣ ಸಣ್ಣ ಪ್ರಾರ್ಥನೆ. ನನ್ನ ದೇವರೇ ನನ್ನ ಕೈಗಳನ್ನು ಬಲಪಡಿಸು, ನನ್ನ ದೇವರೇ ನೀನು ನೋಡ್ಕೊ. ಆ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ರಾರ್ಥನೆ, ಒಂದು ಸಾಲಿನ ಪ್ರಾರ್ಥನೆ, ಒಂದು ವಚನದ ಪ್ರಾರ್ಥನೆ ಈ ನೆಹಮ್ಯನು ಮಾಡಿ ಅದೇ ಸಂದರ್ಭದಲ್ಲಿ ಧೈರ್ಯವಾಗಿ ಯುದ್ಧ ಮಾಡಲಿಕ್ಕೂ ರೆಡಿ ಎಂಬುದಂಥ ರೀತಿಯಲ್ಲಿ ಅವನು ಸಿದ್ಧವಾಗಿ ಜಯಿಸ್ತಾನಂತ ಹೇಳಿದ್ರೆ ಅದನ್ನು ಎದುರುಗೊಂಡು ಪೌಳಿ ಗೋಡೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಒಬ್ಬೊಬ್ಬರಿಗೂ ಒಂದೊಂದು ಪೋರ್ಷನ್, ಒಂದು ಭಾಗ ಕೊಟ್ಬಿಟ್ಟು ಒಂದೊಂದು ಬಾಗಿಲು ನೀವು ಇಟ್ಕೊಂಡ್ರಿ ಕಟ್ಟ್ರಿ, ಒಂದೊಂದು ಬಾಗಿಲು ಗೋಡೆ, ಆ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಅಷ್ಟರೊಳಗೆ ಏನು ಆಗಿಬಿಡ್ತೈತಿ, ಇನ್ನೂ ಮುಗ್ದಿರಲ್ಲ, ಸ್ಟಾರ್ಟ್ ಆಗಿರ್ತೈತಿ. ಇನ್ನೂ ಆ ಬಾಗಿಲು ಕೂಡ ಅದು ಬಹುಶಃ ಎಲ್ಲ ಸಿದ್ಧತೆಗಳನ್ನು ಮಾಡಿರ್ತಾರೆ, ಒಂದೊಂದು ಪೋರ್ಷನ್ ತೆಗೆದುಕೊಂಡು ಭಾಗ. ಅಂಥ ಸಂದರ್ಭದಲ್ಲಿ ಒಳ ಜಗಳ ಸ್ಟಾರ್ಟ್ ಆಗಿಬಿಡ್ತೈತೆ. ಆ ಜಗಳ ಯಾವ ರೀತಿ ಅಂದರೆ ಗೊಣಗುಟ್ಟುವಿಕೆ. ಬಡವರು ಶ್ರೀಮಂತರಾದ ವಿಶ್ವಾಸಿಗಳು, ಯಹೂದ್ಯರಲ್ಲಿ ಶ್ರೀಮಂತರಾಗಿ ಇದ್ದಂಥವರು ಬಡವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಬಡ್ಡಿ ತಗೊಂಡು ಅವರ ಮಕ್ಕಳನ್ನು ಕೂಡ ಬಾಂಡೆಡ್ ಲೇಬರ್ ಥರ ಅವರನ್ನು ಕೆಲಸಗಾರರಾಗಿ ಅವರನ್ನು ತಮ್ಮ ವಶದಲ್ಲಿ ಇಟ್ಕೊಂಡ್ಬಿಡ್ತಾರೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗಬೇಕು, ಜೀತದಾಳಾಗಿರ್ತಕ್ಕಂಥ ಈ ಮಕ್ಕಳ ವಿಷಯದಲ್ಲಿ ಏನು ಜೀವಮಾನವೆಲ್ಲ ಜೀತದಾಳಾಗಿರಬೇಕಲ್ಲ ಎಂಬುದಾಗಿ ಹಿರಿಯರು ಅಥವಾ ತಂದೆ ತಾಯಿಗಳು ದುಃಖಪಟ್ಟು ಗೋಳಾಡಿ ಬೊಬ್ಬೆ ಹಾಕಿ ಅಳ್ತಾ ಇರುವಂಥದ್ದನ್ನು ನೆಹಮ್ಯನು ಕೇಳಿಸ್ಕೊಂಡು ಭಾಳ ಕೋಪ ಬರ್ತದೆ ಇವನಿಗೆ. ಭಾಳ ಕೋಪ ಬಂದುಬಿಟ್ಟು ಶ್ರೀಮಂತರನ್ನೆಲ್ಲ ಕರೆಸ್ಬಿಟ್ಟು ಅವನು ಮಾತಾಡ್ತಾನೆ ಈ ರೀತಿಯಾಗಿ, ನೀವು ಮಾಡೋದು ಸರಿಯಲ್ಲ, ಹಿಂದಕ್ಕೆ ಮತ್ತೆ ಎಲ್ಲ ನೀವು ಸರಿಪಡಿಸ್ಕೊಡ್ರಿ, ಅದನ್ನು ಸೆಟ್ರೈಟ್ ಮಾಡಿಕೊಡ್ರಿ, ಪುನಃಸ್ಥಾಪನೆ ಮಾಡಿಕೊಡ್ರಿ. ಯಾಕಂದರೆ ದೇವರಿಗಾಗಲೇ 70 ವರ್ಷಗಳು ತನ್ನ ಜನರನ್ನು ಕರ್ಕೊಂಡು ಈಗ ಪುನಃಸ್ಥಾಪಿಸ್ತಾ ಇದ್ದಾನೆ. ಗಾಡ್ ಈಸ್ ರಿಸ್ಟೋರಿಂಗ್ ದಮ್ ವಿತ್ ಎ ಗ್ರೇಟ್ ರೆಸ್ಟೋರೇಷನ್. ಮಹಾಪುನಃಸ್ಥಾಪನೆ ದೇವರು ಮಾಡ್ತಾ ಇರುವಾಗ ಚಿಕ್ಕ ರೀತಿಯಲ್ಲಿ ಸ್ವಲ್ಪ ಬಡ್ಡಿಯನ್ನು ತಕ್ಕೊಂಡು ತಮ್ಮ ಸಹೋದರರ ಕಡೆಯಿಂದನೇ ತಮ್ಮ ಜನರಿಂದನೇ ತಕ್ಕೊಂಡು ಅದನ್ನು ಪುನಃಸ್ಥಾಪಿಸಲಿಕ್ಕೆ ಆಗಲ್ವಾ ಎಂಬ ರೀತಿಯಲ್ಲಿ ವೈರಾಗ್ಯದಿಂದ ಇವನು ಮಾತಾಡಿದಾಗ ಅವನ ಮಾತು ಕೇಳಿ ಶ್ರೀಮಂತರು ಅಥವಾ ಬಡ್ಡಿ ತಕ್ಕೊಂಡವರು ಎಲ್ಲರೂ ಕೂಡ ನಾವು ಹಿಂದಕ್ಕೆ ಕೊಡ್ತೇವೆ, ಅವರಿಂದ ಬಡವರಿಂದ ಏನೂ ಕೇಳೋದಿಲ್ಲ, ನೀನು ಹೇಳಿದಂತೆ ನಾವು ಮಾಡ್ತೀವಿ ಎಂಬುದಾಗಿ ಒಪ್ಕೊಂಡ್ಬಿಡ್ತಾರೆ. ಬರೀ ಒಪ್ಕೊಡ್ದಷ್ಟೇ ಅಲ್ಲ, ರೈಟಿಂಗ್ನಲ್ಲಿ ಕೊಡಬೇಕಂತ ಹೇಳ್ತೀವಲ್ಲ, ಬರೆದು ಕೊಡಬೇಕಂತ ಆ ರೀತಿಯಾಗಿ ಅಂದು ಏನು ಮಾಡ್ತಾನೆ,
ಬರೀ ನೀವು ಒಪ್ಕೊಳ್ಳೋದಷ್ಟೇ ಅಲ್ಲ, ಪ್ರಮಾಣ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಪ್ರಮಾಣ ಮಾಡಿದ ಮೇಲೆ ಹೇಳ್ತಾನೆ, ಈಗ ಯಾರ್ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅವರು ಮತ್ತೆ ತಮ್ಮ ಮಾತು ಒಪ್ಪದೇ ಹೋಗಿಬಿಟ್ರೆ ಯಾವ ರೀತಿಯಾಗಿ ನಾನೀಗ ಜಾಡಿಸ್ತೀನೋ ಆ ರೀತಿಯಾಗಿ ನನ್ನ ಉಡಿಲನ್ನು ಜಾಡಿಸಿ ತನ್ನ ಉಡಿಲನ್ನು ಜಾಡಿಸ್ಬಿಟ್ಟು ಈ ರೀತಿಯಾಗಿ ದೇವರು ಕೂಡ ನಿಮ್ಮನ್ನು ಜಾಡಿಸ್ಬಿಡ್ತಾನೆ ಎಂಬುದಾಗಿ, ಈ ಪ್ರಕಾರವೇ ಜಾಡಿಸ್ಬಿಡಲಿ ದೇವರು ಅವನ ಮನೆಯಿಂದಲೂ ಸ್ವಾಸ್ಥ್ಯದಿಂದಲೇ ಎಂಬುದಾಗಿ ಹೇಳ್ಬಿಡ್ತಾನೆ. ಭಯ ಆಗಿಬಿಡ್ತದೆ ಜನರಿಗೆ. ಮತ್ತು ತನ್ನ ಸಾಕ್ಷಿ ಕೂಡ ಹೇಳ್ತಾನೆ, ನೋಡ್ರಿ ನಾನು ಕೂಡ ಗವರ್ನರೇ, ಯಾವುದು ಅರಸನಾದ ಅರ್ತಷಸ್ತನು ನನ್ನನ್ನು ಯಹೂದ ದೇಶದ ಅಧಿಪತಿಯನ್ನಾಗಿ ನೇಮಿಸಿದಂದಿನಿಂದ ನಾನು ಅನ್ಯಾಯ ಮಾಡಲಿಲ್ಲ, ದುಡ್ಡು ನಾನು ತಗೊಳ್ಳಲಿಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನಾನಿದ್ದೇನೆ ಎಂಬುದಾಗಿ ತನ್ನ ಸಾಕ್ಷಿಯನ್ನು ಕೊಡ್ತಾನೆ. ಕೊಟ್ಟಿದ್ದಲ್ಲದೆ, ನನ್ನ ದೇವರೇ, ನಾನು ಆ ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನು ನನ್ನ ಹಿತಕ್ಕಾಗಿ ನೆನಪಿಗೆ ತಂದುಕೋ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ. 6ನೇ ಅಧ್ಯಾಯ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. 6ನೇ ಅಧ್ಯಾಯದಲ್ಲಿ, ನಾನು ಗೋಡೆಯನ್ನು ಕಟ್ಟಿಸಿ ತೀರಿಸಿ ಬಾಗಿಲುಗಳಿಗೆ ಕದಗಳನ್ನು, ಬಾಗಿಲಲ್ಲಿ ಕುರಿ ಬಾಗಿಲು, ಮೀನು ಬಾಗಿಲು, ಹಳೆ ಬಾಗಿಲು, ಈ ರೀತಿಯಾಗಿ ಬುಗ್ಗೆ ಬಾಗಿಲು, ಬೇರೆ ಬೇರೆ ಬಾಗಿಲುಗಳು ಒಂದು ಆ ಕುಟುಂಬದವರು ಗಿಬ್ಯೋನ್ರನ್ನು ಒಳಗೊಂಡು, ಅಂದರೆ ಅವರು ಯಹೂದ್ಯರಲ್ಲ, ಆದರೆ ಯಹೂದ್ಯರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಂಥ ಅನ್ಯರು, ಅಂಥವರು ಕೂಡ ಬಾಗಿಲನ್ನು ಕಟ್ಟುವಂಥ, ಗೋಡೆಯನ್ನು ಕಟ್ಟುವಂಥ ಅವಕಾಶ ಅವರಿಗೂ ಕೂಡ ಸಿಕ್ಬಿಡ್ತು. ಅಂಥ ಸಂದರ್ಭದಲ್ಲಿ ಇನ್ನೇನು ಅದಕ್ಕೆ ಕದಗಳನ್ನು ಇನ್ನೂ ಹಚ್ಚಿಸಬೇಕು ಅಂತ ಇರುವಂಥ ವೇಳೆಯಲ್ಲಿ ಸನ್ಬಲಾಟ್, ಟೋಬಿಯಾ, ಗೆಷೆಮ್ ಎಂಬ 3 ವ್ಯಕ್ತಿಗಳು ಮತ್ತೆ ಅಟ್ಯಾಕ್ ಮಾಡ್ತಾರೆ, ವೈರಿಗಳು. ಸನ್ಬಲಟ್ ಅಂತೇಳಿದರೆ ಮುಳ್ಳು ಪೊದೆ ಅಥವಾ ಮರೆಯಾಗಿರುವ ವೈರಿ. ಟೋಬಿಯಾ ಅಂದರೆ ಯೆಹೋವನ ಒಳ್ಳೆತನ, ಅವನಿಗೆ ಯಹೂದ್ಯರ ಜೊತೆಯಲ್ಲಿ ಒಂದು ಸಂಬಂಧ ಇರ್ತದೆ, ಸಂಬಂಧಿಕರು ಇರ್ತಾರೆ, ಆದ ಕಾರಣ ಅಂಥ ಒಂದು ಒಳ್ಳೆಯ ಹೆಸರು ಇಟ್ಕೊಂಡಿರ್ತಾನೆ. ಈ ಸಮಾರ್ಯಕ್ಕೆ ಸೇರಿದಂಥ ವ್ಯಕ್ತಿಗಳು ಈ 3. ಮತ್ತು ಇನ್ನೊಬ್ಬನು ನೋಡಿದರೆ ಅರಬಿಯನು, ಅವನ ಹೆಸರು ಗೆಷೇಮ್ ಅಂತ ಹೇಳ್ಬಿಟ್ಟು, ಅದರ ಹೆಸರು ಮಳೆ. ಶುದ್ಧ ಸಮಾರ್ಯನೊಬ್ಬನು, ಅರ್ಧ 50-50 ಇರುವಂಥ ಇನ್ನೊಬ್ಬನು ಟೋಬಿಯಾ, ಮತ್ತು ಅರಬಿಯನ್ ಆಗಿರುವಂಥ ಈ 3 ಎದುರುಗೊಳ್ಳುವುದಕ್ಕೆ ಬಂದು ಏನು ಮಾಡ್ತಾರೆ, ಮುಖಾಮುಖಿಯಾಗಿ ಬಂದುಬಿಟ್ಟು ನಾವು ಓನೋ ತಗ್ಗಿನಲ್ಲಿ ಇರುವಂಥ ಒಂದು ಕಡೆ ನಾವು ಸೇರೋಣ ಬಾ ಎಂಬುದಾಗಿ ಕರೀತಾರೆ. ಕರೆದಾಗ ನನಗೆ ಭಾಳ ಕೆಲಸ ಇದೆ, ನೆಹಮ್ಯನ ಪ್ರತಿಕ್ರಿಯೆ ಅದು. ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬಂದರೆ ಕೆಲಸ ನಿಂತು ಹೋಗ್ತದೆ, ನಾನು ಬರೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತೆ 2ನೇ ಸಾರಿ ಕರೀತಾರೆ ಬಾ, 3ನೇ ಸಾರಿ ಕರೀತಾರೆ ಬಾ. ವೈರಿಗಳು ನೆಹಮ್ಯನು 4ನೇ ಸಾರಿ ಕರೀತಾರೆ ಬಾ. ಅಷ್ಟು ಸಾರಿ ಕಳಿಸಿದ್ರು, ಅದೇ ಸ್ಟ್ಯಾಂಡರ್ಡ್ ಉತ್ತರ ನೆಹಮ್ಯನು ಕೊಡ್ತಾನೆ. ಯಾಕಂದರೆ ಏನಾದರೂ ಕೇಡು ಮಾಡಬೇಕು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೆಹಮ್ಯನಿಗಂತ ಪ್ಲ್ಯಾನ್ ಮಾಡಿರ್ತಾರೆ ಇವರು. ಅದಕ್ಕೆ ಈ ನೆಹಮ್ಯನು ಒಳಪಡೋದಿಲ್ಲ. ಆದ ಕಾರಣ 5ನೇ ಸಾರಿ ಸನ್ಬಲಟನು ಅದೇ ಉದ್ದೇಶದಿಂದ, ಏನು ಉದ್ದೇಶ, ಕೇಡು ಮಾಡಬೇಕು ಎಂಬ ಉದ್ದೇಶದಿಂದ ತನ್ನ ಸ್ವಂತ ಸೇವಕನ ಮುಖಾಂತರವಾಗಿ ಮುಚ್ಚದಿರುವ ಒಂದು ಪತ್ರವನ್ನು ಕಳಿಸಿದನು. ಮುಚ್ಚದಿರುವ, ಅದು ಕ್ಲೋಸ್ ಲೆಟರ್ ಅಲ್ಲ, ಓಪನ್ ಲೆಟರ್ ಒಬ್ಬಂದು ಕಳಿಸ್ಕೊಡ್ತಾನೆ ರೀ. ಅದರಲ್ಲಿ ಗೆಷೆಮ್ ಎಂಬವನು ನನಗೆ ತಿಳಿಸಿದ ಪ್ರಕಾರ ನೀನು ತಿರುಗಿ ಬೀಳಬೇಕಂತಿದ್ದೀಯ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅರಸನಾಗಬೇಕಂತಿದ್ದೀನಿ. ಈಗಾಗಲೇ ಕೆಲವರು ನಿನ್ನೆ ನೆಹಮ್ಯನೇ ಈಗಾಗಲೇ ಪಾನಸೇವಕನಿಂದ ಈಗ ಅಧಿಪತಿ, ಗವರ್ನರ್ ಆಗಿಬಿಟ್ಟಿದ್ದಾನೆ ಯಹೂದದ, ಈಗ ನೀನು ರಾಜನಾಗಿ ಮಾಡ್ಕೋಬೇಕು, ರಾಜ ಆಗ್ತೀಯ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಏನೇನೋ ಹಬ್ಬದ ಇದೆ ರೂಮರ್ಸು, ಮತ್ತು ಏನೋ ಪ್ರವಾದಿಗಳನ್ನೆಲ್ಲ ಇಟ್ಕೊಂಡಿದ್ಯಂತೆ, ಹಾಗೆ ಈಗ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದಕ್ಕೆ ಸುಳ್ಳು ಆಪಾದನೆಗಳನ್ನು ನೆಹಮ್ಯನ ಮೇಲೆ ಹೊರಿಸ್ತಾ ಇದ್ದಾರೆ. ಇನ್ನು ಕೆಲಸ ಮುಗ್ದಿಲ್ಲ, ಬಂದಂಥ ಉದ್ದೇಶ ಇಷ್ಟೇ, ಒಂದು ಗೋಡೆ ಕಟ್ಕೊಡ್ಬೇಕು, ದೇವ ಜನರಿಗೆ, ದೇವ್ರ ನಾಮಕ್ಕೆ ಒಂದು
ಏನು ಮಾಡಿದರೂ ದೇವರ ನಾಮಕ್ಕೆ ಸಂಬಂಧಿಸಿದಂಥ ರೀತಿಯಲ್ಲಿ ಯಹೂದಿಗಳು ಪರಿಗಣಿಸ್ತಿದ್ರು. ಆದ ಕಾರಣ ಈ ಒಂದು ಕಾರಣದಿಂದ ಬಾ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರೆದು ಕಳಿಸಿರ್ತಾರೆ. ಅದಕ್ಕೆ ನೆಹೆಮೀಯನ ಉತ್ತರ ಏನಾಗಿತ್ತು ನೋಡೋಣವೇ? 6ನೇ ಅಧ್ಯಾಯ 8ನೇ ವಚನ. ದ ಬುಕ್ ಆಫ್ ನೆಹಮಾಯ ಚಾಪ್ಟರ್ 6 ವರ್ಸ್ 8. ನೀನು ಬರೆದಂಥದ್ದು ಏನೂ ನಡೆದಿಲ್ಲ. ಏನೇನೋ ಬರೆದಿದ್ನಲ್ಲ, ನೀನು ಬರೆದಂಥದ್ದು ಏನು ನಡೆದಿಲ್ಲ. ಅದನ್ನು ನೀನೇ ನಿನ್ನ ಮನಸ್ಸಿನಲ್ಲಿ ಸನ್ಬಲಾಟನು, ಅಂದರೆ ಮುಳ್ಳು ಪೊದೆ ಎಂಬ ಹೆಸರಿನ ಅರ್ಥ ಇರುವಂಥವ್ನು, ಮರೆಯಾಗಿರುವ ವೈರಿ, ನೀನೇ ಅದನ್ನು ಕಲ್ಪಿಸಿಕೊಂಡಿದ್ದೆ ಅಂತ ಹೇಳಿ ಕಳಿಸ್ಬಿಟ್ಟ. ಅಷ್ಟೇ, ಮುಗೀತು. ಆದ ಕಾರಣ ಅವರು ಹೆದರಿಸ್ಬೇಕಂತ ಹೇಳ್ಬಿಟ್ಟು, ಭಯಪಡಿಸ್ಬೇಕು, ಕೆಲಸ ನಿಂತೋಗ್ಬೇಕು. ನಾಯಕತ್ವಕ್ಕೆ ಹೆದರಿಕೆ ಮತ್ತೆ ಮತ್ತೆ ಬರುವಂಥದ್ದು ಸಹಜ. ಆದರೆ ಪ್ರಾರ್ಥನೆಯ ಮೂಲಕವಾಗಿ, ಧೈರ್ಯದ ಮುಖಾಂತರವಾಗಿ ಅದನ್ನು ಎದುರಿಸಬೇಕು. ಒಂದಿನ ಏನಾಗ್ತದೆ, ಇದು ವಿಚಿತ್ರ. ಇದು ಸುಮಾರು 10 ಬಾರಿ ವೈರಿಗಳು 10 ವಿಧವಾದ ಟೆಕ್ನಿಕ್ಸ್, ತಂತ್ರ, ವಿಧಾನ ಬಳಸಿ ನೆಹೆಮೀಯನನ್ನು ಅಟ್ಯಾಕ್ ಮಾಡಬೇಕು. ಈ ಗೋಡೆ ಕಟ್ಟೋ ಕೆಲಸ ನಿಂತು ಹೋಗಬೇಕು, ದೇವರ ಮೇಲೆ ಬಂದಂಥ ದೇವರ ನಿಂದೆ, ದೇವ ಜನರಿಗೆ ಬಂದ ನಿಂದೆ ಹೋಗಬಾರ್ದು, ಹಾಗೆ ಉಳಿಬೇಕೆಂಬಂಥ ಕಾರಣದಿಂದ ಇವರು ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಈಗ 10ನೇ ಟೆಕ್ನಿಕ್, 10ನೇ ಬಾರಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಒಂದಿನ ಏನಾಗ್ತದೆ, ಈ ನೆಹೆಮೀಯನು ಒಂದು ಮನೆಗೆ ಹೋಗ್ತಾನೆ ರೀ. ಯಾರ ಮನೆ ಅಂತ ಹೇಳಿದ್ರೆ ಶೆಮ್ಮಾಯನ ಮನೆಗೆ ಹೋಗ್ತಾನೆ. ಶೆಮ್ಮಾಯ ಅಂದರೆ ಒಳ್ಳೆಯ ಹೆಸರು ಅದು. ಯಾಕಂತ ಹೇಳಿದ್ರೆ ಶೆಮ್ಮಾಯ ಅಂದರೆ ಯೆಹೋವನು ಕೇಳಿಸಿಕೊಂಡಿದ್ದಾನೆ, ಜೆಹೋವಾ ಹ್ಯಾಸ್ ಹರ್ಡ್, ದೇವ್ರು ಕೇಳಿಸ್ಕೊಂಡಿದ್ದಾನೆ ಎಂಬಂಥ ಹೆಸರು ಹೊಂದಿದಂಥ ಶೆಮ್ಮಾಯ ಎಂಬಂಥ ಒಬ್ಬ ಮನುಷ್ಯನ ಮನೆಗೆ ಹೋಗ್ತಾನೆ ರೀ, ಯಹೂದಿ. ಅಲ್ಲಿ ಇವನು ಅಡಿಕೊಂಡಿರ್ತಾನೆ ಶೆಮ್ಮಾಯನು. ಆನಂತರ ಏನಾಗ್ತದೆ, ಅವನು ನಿನ್ನನ್ನು ಕೊಲ್ಲುವುದಕ್ಕೆ ಬರ್ತಾರೆ, ಈ ರಾತ್ರಿನೇ ಬರ್ತಾರೆ. ಆದುದರಿಂದ ನಾವಿಬ್ಬರು ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಅದರ ಕದಗಳನ್ನು ಮುಚ್ಕೊಳ್ಳೋಣ ಬಾ ಎಂಬುದಾಗಿ ಶೆಮ್ಮಾಯನು ನೆಹೆಮೀಯನ ಅವನ ಮನೆಗೆ ಹೋದಾಗ ಹೇಳ್ತಾನೆ. ಅದಕ್ಕೆ ನೆಹೆಮೀಯನ ಒಂದು ಆನ್ಸರ್ ಏನಿತ್ತು ಗೊತ್ತಾ? ಯಾಕಂದರೆ ಈಗ ಅವನು ಹೇಳೋದಲ್ಲ, ಇವನು ಯಹೂದ್ಯನು ಬೇರೆ, ಅನ್ಯನಲ್ಲ, ಸಮಾರ್ಯನಲ್ಲ, ಅರಬಿಯನಲ್ಲ, ಟೋಬಿಯನ ಹಾಗೆ ಅರ್ಧ ಯಹೂದ್ಯ ಅರ್ಧ ಸಮಾರ್ಯ ಆ ಥರನೂ ಅಲ್ಲ. ಇವನು ಶುದ್ಧ ಯಹೂದಿ ಆಗಿರ್ತಾನೆ. ಅದರಲ್ಲಿ ಬೇರೆ ನೆಹೆಮೀಯನೇ ಆ ಮನೆಗೆ ಹೋಗಿರ್ತಾನೆ ರೀ. ನೆಹೆಮೀಯನ ಆನ್ಸರ್ ನಾವು ನೋಡೋಣ ಬನ್ನಿರಿ. 11ನೇ ವಚನ, 6ನೇ ಅಧ್ಯಾಯ ನೆಹೆಮೀಯನ ಗ್ರಂಥ 11ನೇ ವಚನದಲ್ಲಿ, ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ನನ್ನಂಥವನು ಪ್ರಾಣ ರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಏನು ನಾನು ದೇವಾಲಯಕ್ಕೆ ಹೋಗಿ ಬಚ್ಚಿಟ್ಕೋಬೇಕಾ? ನಾನು ಬರೋದಿಲ್ಲ ಅಂತ ಆನ್ಸರ್ ಕೊಟ್ಬಿಡ್ತಾನೆ. ಆಮೇಲೆ ಇದನ್ನು ಸೂಕ್ಷ್ಮವಾಗಿ ನೆಹೆಮೀಯನು ಸ್ವಲ್ಪ ವಿಚಾರಿಸ್ತಾನೆ. ಅವನು ಏನಿದು, ಯಾಕೆ ಶೆಮ್ಮಾಯ ಈ ರೀತಿಯಾಗಿ ಹೇಳ್ತಾನೆ? ಅವನ ಮನೆಗೆ ನೆಹೆಮೀಯನು ಹೋಗಿದ್ದಾಗ ಇದನ್ನು ಹೇಳ್ತಾನಲ್ಲ ಅಂತ ಆಮೇಲೆ ವಿಷಯ ಗೊತ್ತಾಗ್ತದೆ. ಅದೇನಂತ ಹೇಳಿದ್ರೆ, ಅವನನ್ನು ಈ ರೀತಿಯಾಗಿ ಆ ಶೆಮ್ಮಾಯನನ್ನು ಪ್ರೇರೇಪಿಸಿದ್ದು ದೇವರಲ್ಲ. ಅವನು ಹೇಳಿದ ನೋಡಿದ್ರೆ ದೇವರು ಹೇಳ್ದಂಗಿತ್ತು. ನಿಜಕ್ಕೂ ನೋಡುವಾಗ ಟೋಬಿಯಾ, ಸನ್ಬಾಲೆಟ್ ಇಬ್ಬರು ಸ್ವಲ್ಪ ಲಂಚ ಕೊಟ್ಟಿರ್ತಾರೆ. ದುಡ್ಡು ಕೊಟ್ಬಿಟ್ಟು ಆ ರೀತಿಯಾಗಿ ಹೇಳೋಣ, ಓಡೋಗ್ಬಿಡೋಣ, ದೇವರ ಆಲಯದಲ್ಲಿ ಹೋಗಿ ಬಚ್ಚಿಟ್ಕೊಳ್ಳೋಣ, ಬಾಗಿಲು ಮುಚ್ಕೊಳ್ಳೋಣ, ಇವತ್ತು ರಾತ್ರಿಯೇ ಬರ್ತಾ ಇದ್ದಾರೆ ವಿರೋಧಿಗಳು ಅಂತ ಹೇಳ್ಬಿಟ್ಟು. ಆದರೆ ಇವನಿಗೆ ಆಮೇಲೆ ಗೊತ್ತಾಗ್ತದೆ ದುಡ್ಡಿನ ಪ್ರಭಾವ ಈ ರೀತಿಯಾಗಿ ಮಾಡಿದೆ ಎಂಬುದಾಗಿ. ಮತ್ತು ಅವನ ಮಾತನ್ನು ಕೇಳಿಬಿಟ್ಟಿದ್ರೆ ಇವನು ಭಯಪಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಇನ್ನೊಂದು ನಿಂದೆ ಬರ್ತಿತ್ತು ನೆಹೆಮೀಯನ ಮೇಲೆ. ಆದರೆ ಭಾಳ ಧೈರ್ಯವಾಗಿ ಅದನ್ನು ಎದುರಿಸ್ತಾನೆ.
ಒಂದು ಚಿಕ್ಕ ಪ್ರಾರ್ಥನೆ ಕೂಡ 14ನೇ ವಚನದಲ್ಲಿ ಮಾಡ್ತಾನೆ. ನನ್ನ ದೇವರೇ, ಟೋಬಿಯ ಸನ್ಬಾಲಾಟರು ಮಾಡಿದ ಈ ದುಷ್ಕೃತ್ಯಗಳು ನಿನ್ನ ನೆನಪಿನಲ್ಲಿರಲಿ. ನನ್ನನ್ನು ಹೆದರಿಸುವುದಕ್ಕೆ ಪ್ರಯತ್ನಿಸಿದ ಪ್ರವಾದಿನಿ. ಇನ್ನೊಂದು ವಿಷಯ ಏನಂದರೆ, ಪ್ರವಾದಿನಿ ಒಬ್ಬಳು ಇರ್ತಾಳೆ, ಅವಳ ಹೆಸರು ಏನಂತೇಳಿದರೆ ನೋವದ್ಯ ಅಂತ ಹೇಳ್ಬಿಟ್ಟು 14ನೇ ವಚನ. ನೋವದ್ಯ ಅಂದರೆ ಒಳ್ಳೆಯ ಹೆಸರು. ಯೆಹೋವನಿಂದ ಸ್ಥಾಪಿಸಲ್ಪಟ್ಟವಳು, ಯೆಹೋವನಿಂದ ನೇಮಿಸಲ್ಪಟ್ಟವಳು, ಅಪಾಯಿಂಟೆಡ್ ಬೈ ಜೆಹೋವ. ಆದರೆ ಒಂದು ವೇಳೆ ಹೆಸರು ಚೆನ್ನಾಗಿದೆ, ಆದರೆ ಅವಳು ಕೂಡ ಏನು ಮಾಡ್ತಾಳೆ, ಇವರಿಂದ ಲಂಚ ತಗೊಂಡು ವೈರಿಗಳಿಂದ ಏನೋ ಒಂದು ಪ್ರವಾದನೆ ಮಾಡಲಿಕ್ಕೆ. ಅವಳು ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಪ್ರವಾದಿಗಳು ಕೂಡ ಹಾಗೆ ಬರ್ತಾರೆ. ಆದರೆ ಯಾವುದಕ್ಕೂ ನಮ್ಮ ನೆಹೆಮ್ಯನು ಬೊಗಲಿಲ್ಲ, ಒಳಪಡಲಿಲ್ಲ. 52 ದಿನಗಳಲ್ಲಿ ಅವನು ಪೌಳಿ ಗೋಡೆಯನ್ನು ಕಟ್ಟಿ ಮುಗಿಸ್ಬಿಟ್ಟ. 15ನೇ ವಚನ. ಗೋಡೆ ಕಟ್ಟಿ ಮುಗಿದಿದ್ದಾಯಿತು. ಆವಾಗ ವೈರಿಗಳಿಗೆ ನಾಚಿಕೆ ಆಯಿತು. ಕಡೆಗೆ ಅವ್ರಿಗೆ ಗೊತ್ತಾಯಿತು. 16ನೇ ವಚನ, ಈ ಕಾರ್ಯವು ದೇವರಿಂದಲೇ ಪೂರೈಸಿತು ಅಂತ ಅವರಿಗೆ ಗೊತ್ತಾಗ್ಬಿಡ್ತು. ಆದರೂ ಕೂಡ ಗೋಡೆ ಕಟ್ಟಿದ ಮೇಲೆ ಕೂಡ ಇವರು ಏನು ಮಾಡ್ತಾರೆ, ಮತ್ತೆ ಈ ಟೋಬಿಯ ಇವರೆಲ್ಲರೂ ಕೂಡ ಇವನ ಮೇಲೆ ಏನಾದರೂ ಮಾಡಬೇಕಂತ ಲೆಟ್ರ್ ಬರೆದು ಏನೇನೋ ಟ್ರೈ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಆದರೆ ಯಾವುದಕ್ಕೂ ಕೂಡ ಸ್ವಂತದವ್ರು ಸೇರಿಕೊಂಡ್ರು, ಅವ್ರ ಕಡೆ ಸೇರಿಕೊಂಡ್ರು, ಸಂಬಂಧಿಕರು ಬಂದರು, ನೆಹೆಮ್ಯನು ಒಳಪಡುವುದಿಲ್ಲ, ಧೈರ್ಯವಾಗಿದ್ದಾನೆ. ನೆಹೆಮ್ಯನ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6. Now it came to pass, when Sanballat and Tobiah and Geshem the Arabian and the rest of our enemies heard that I had builded the wall, and that there was no breach left therein, though at that time I had not set up the doors upon the gates, then Sanballat and Geshem sent unto me, saying, Come, let us meet together in some one of the villages in the plain of Ono. But they thought to do me mischief. And I sent messengers unto them, saying, I am doing a great work, so that I cannot come down. Why should the work cease, whilst I leave it and come down to you? Yet they sent unto me 4 times after this sort, and I answered them after the same manner. Then sent Sanballat his servant unto me in like manner the 5th time, with an open letter in his hand, wherein was written, It is reported among the heathen, and Gashmu saith it, that thou and the Jews think to rebel, for which cause thou buildest the wall, that thou mayest be their king, according to these words. And thou hast also appointed prophets to preach of thee at Jerusalem, saying, There is a king in Judah. And now shall it be reported to the king according to these words. Come now, therefore, and let us take counsel together. Then I sent unto him, saying, There are no such things done as thou sayest, but thou feignest them out of thine own heart. For they all made us afraid, saying, Their hands shall be weakened from the work, that it be not done. Now therefore, O God, strengthen my hands. Afterward I came unto the house of Shemaiah the son of Delaiah, the son of Methabil, who was shut up, and he said, Let us meet together in the house of God, within the temple, and let us shut the doors of the temple, for they will come to slay thee. Yea, in the night will they come to slay thee. And I said, Should such a man as I flee, and who is there that, being as I am, would go into the temple to save his life? I will not go in. And lo, I perceived that God had not sent him, but that he pronounced this prophecy against me, for Tobiah and Sanballat had hired him. Therefore was he hired, that I should be afraid and do so, and sin, and that they might have matter for an evil report, that they might reproach me. My God, think thou upon Tobiah and Sanballat according to these their works, and on the prophetess Noadiah, and the rest of the prophets that would have put me in fear. So the wall was finished in the 25th day of the month Elul, in 52 days. And it came to pass that when all our enemies heard thereof, and all the heathen that were about us saw these things, they were much cast down in their own eyes, for they perceived that this work was wrought of our God. Moreover, in those days the nobles of Judah sent many letters unto Tobiah, and the letters of Tobiah came unto them.
For there were many in Judah sworn unto him, because he was the son-in-law of Shechaniah, the son of Arah, and his son Johanan had taken the daughter of Meshullam, the son of Berechiah. Also they reported his good deeds before me, and uttered my words to him, and Tobiah sent letters to put me in fear.